ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಡಿಎಸ್ಎಸ್ ಮುಖಂಡರುಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಯಾದ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ನಡೆಸಿದರು. ಸಂವಿಧಾನ ಶಿಲ್ಪಿ ಡಾ. ಬಾಬಾ ಸಾಹೇಬ ಅಂಬೇಡ್ಕರ್ ರವರಿಗೆ ಅವಮಾನ ಮಾಡಿದ್ದಾರೆ ಎಂದು ತಮ್ಮ ಭಾಷಣದಲ್ಲಿ ಹೇಳಿದರು. ಪ್ರವಾಸಿ ಮಂದಿರದಿಂದ ಹೊರಟ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಮುಖಂಡರು ಬಸವೇಶ್ವರ ವೃತ್ತ ಹಾದು ಮಿನಿ ವಿಧಾನಸೌಧಕ್ಕೆ ತೆರಳಿ ಮಾನ್ಯ ಇಂಡಿ ತಾಲೂಕಿನ ಆಡಳಿತ ಉಪವಿಭಾಗಾಧಿಕಾರಿಗಳಾದ ಆಬಿದ ಗದ್ಯಾಳ ರವರಿಗೆ ಮನವಿಯನ್ನು ಸಲ್ಲಿಸಿದರು. ಇದು ಇಂಡಿಯಿಂದ ಎಂಎ ನದಾಫ್ ರವರ ವರದಿ. ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಏನು ಮನವಾಗಿ ಕೇಂದ್ರ ಸಚಿವನಾಗಿರ್ತಕ್ಕಂಥ ಅಮಿತ್ ಶಾ ಪ್ರತಿಕ್ರಿಯೆಯನ್ನ ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸಬೇಕಂತೇಳಿ ಕೇಳ್ಕೊಳ್ತಿದ್ದೀವಿ. ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಕೊಡಲಿಕ್ಕೆ ಬಂದಿದ್ರಿ. ಎಲ್ಲರಿಗೂ ಭೀಮ ಸ್ವಾಗತವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಪ್ರಶ್ನೆಯಲ್ಲಿ ಸಮುದಾಯದವರಿಗೆ ದಯಮಾಡಿ ಈ ದೇಶದೊಳಗ ಏನು ಸಂವಿಧಾನದ ಅಡಿಯೊಳಗೆ ನಾವು ಜೀವನ ಮಾಡೋಣ ಅಂತ ಕೇಳ್ಕೊಂಡಿಸಿದ್ರೆ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಪ್ರಭುತ್ವ ಭಾರತ. ಕಾಲ ಬಿದ್ದು ನಾನು ಏನೋ ಅರ್ಥ ಇಲ್ಲ, ಅದೊಂದು ಕಾಲ ಇದೆ. ಮೊದಲ ಕಾಲ ಬಿದ್ದೇ ಚಾಲು ಮಾಡಿಬಿಡ್ತಾರೆ ಅವ್ರು, ಜಲ್ಲಿನ ಕೆಳಗಿನಂತೆ ಚಾಲು ಮಾಡಿಬಿಡ್ತಾರೆ. ಅದಕ್ಕೆ ದಯಮಾಡಿ ನಮ್ಮ ಇವರು ನಮ್ಮ BSP ನಾಯಕರು ಅತಿ ಆಗ್ಲಿಗಳು ಬಂದಾರ. ಏನು ಅವ್ರು ಯಾವ್ದಾದ್ರು ಹಿತ ನುಡಿಗಳನ್ನು ಕೇಳೋದು, ಯಾಕಂದ್ರೆ ಅವರಿಗೆ ನಮ್ಗೆ ಕಾಂಟ್ರವರ್ಸಿ ಇರ್ತದ ಪಾರ್ಟಿ ವಿಷಯದಾಗ, ವೈಯಕ್ತಿಕವಾಗಿ ಅಲ್ಲ. ಏನು ಎಲ್ಲ ಮಹಿಳೆಯರಿಗೋಸ್ಕರ, ಕೇವಲ ದಲಿತ ಮಹಿಳೆಯರಿಗೋಸ್ಕರ ಅಲ್ಲ, ಇಡೀ ಈ ದೇಶದ ಎಲ್ಲ ಮಹಿಳೆಯರಿಗೋಸ್ಕರ ಅವತ್ತಿನ ದಿನನೇ ಹಿಂದೂ ಕೋಡ್ ನಾವು ಪಾಸ್ ಮಾಡೋದಿಲ್ಲ ಅಂದ್ರೆ ಅವತ್ತಿನ ದಿನದಲ್ಲಿ ಅವ್ರು ತಮ್ಮ ಕಾನೂನು ಮಂತ್ರಿಗೆ ರಾಜೀನಾಮೆ ಕೊಟ್ಟುಬಿಟ್ರು. ಏನು ಅವರು ತಮ್ಮ ಸ್ವಾತಂತ್ರ್ಯ ದಯಮಾಡಿ ಆ ರಕ್ತದ ವಂಶದವರು ಇದ್ದರು. ಏನು ಯಾವುದೋ ಒಂದು ಆಸೆಗೆ ನನಗೆ ಅಲ್ಲಿ ಅಧಿಕಾರ ಸಿಗುತ್ತಲ್ಲ, ನಾನು ಹೋಗಬೇಕು, ದಯಮಾಡಿ ಈ ತಪ್ಪು ದಾರಿಗೆ ಬುದ್ಧಿವಂತರು ನಮ್ಮ ಯುವಕರಿಗೆ ದಾರಿ ತಪ್ಪಿಸ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅದು ಮಾರಕ ಅದ, ಈ ದೇಶಕ್ಕೆ ಅದು ಏನದಲ್ಲ ಅದು ಮಾರಕದ. ಅವ್ರು ಏನಿಬ್ರು ಪುಸ್ತಕದಲ್ಲಿ ಅವರಿಬ್ರು ಈ ದೇಶಕ್ಕೆ ಮಾರಕದರ. ಏನು ದಯಮಾಡಿ ನಾ ಏನ್ ಹೇಳ್ತೀನಿ, ಅವ ಏನ್ ಹೇಳೇನಪ್ಪ ಅಂದ್ರ ದೇವ್ರ ಹೆಸರು ತಗೊಂಡಿದ್ರ, ಬಾಬಾ ಸಾಹೇಬ್ 2 ಸಲ ನೀವು ತಗೊಂಡಿರಲ್ಲ ಹೆಸರ, ಅಟ್ ದೇವ್ರ ಹೆಸರು ತಗೊಂಡಿದ್ರ 7 ಜನ್ಮ ನಿಮಗೆ ಪುಣ್ಯ ಸಿಕ್ಕಿದ್ದ. ನಾ ಏನ್ ಹೇಳಿಕೆ ಇಷ್ಟಪಡ್ತೀನಿ, ನೀವು ದೇವ್ರ ಹೆಸರೇ ತೋರಿ, ನೀವು ಸ್ವರ್ಗಕ್ಕೆ ಹೋರಿ, ನಿಮಗೆ 7 ಜನ್ಮದ ಇದು ಸಿಗ್ಲಿ. ನಾವು ಕಾರಣಲ್ಲ, ನಮಗ ಈ ಭೂಮಿನೇ ಸ್ವರ್ಗದ, ಇದನ್ನೇ ನಾವು ಸ್ವರ್ಗ ಮಾಡಕ್ಕೆ ನಾವು ಈ ಭೂಮಿನ ಸ್ವರ್ಗ ಮಾಡಕ್ಕೆ ನಿಂತಿದ್ದೆವು. ನಾವು ಸ್ವರ್ಗ ನರಕದಾಗ ನಮ್ಮ ನಂಬಿಕೆಗಳಿಲ್ಲ. ನಾವು ಈ ಭೂಮಿನ ಸ್ವರ್ಗ ಮಾಡಕ್ಕೆ ನಿಂತವ್ರು ನಾವು. ನೀವು ಅಲ್ಲಿ ಹೋಗಿ ಯಾಕೆ ನೀವು ಎಲ್ಲಿ ಹೊರ್ತೀರಿ ಅಲ್ಲಿ ನಾವು ದಯಮಾಡಿ ಬರಲ್ಲ. ಯಾಕಂದ್ರೆ ನೀವು ಮತ್ತ ಅಲ್ಲಿ ಏನ್ ಮಾಡೋರಪ್ಪ ಅಂದ್ರೆ ಹಿಂದೂ ಮುಸ್ಲಿಮ ಏನು ಮತ್ತ ಇದೇನು ಕುರಾನ ಇವ ತಂದ್ಬಿಡೋರು ಅಲ್ಲೇ ಆದ್ರೂ ನೀವು. ಯಾಕಂದ್ರೆ ಅಲ್ಲೇನು ಒಂದು ವೇದ ಪುರಾಣದಾಗ ಏನ್ ಹೇಳ್ತಾರಪ್ಪ ಅಂದ್ರೆ, ಈಗ ಅಮಿತ್ ಶಾ ಏನ್ ಹೇಳಲ್ಲ, ನಮಗ ನರಕ. ನಾವು ಈ ಜಾತಿವಾದಿಗಳ ಸೇವಕರಲ್ಲ, ಈ ದೇಶವನ್ನು ಕಟ್ಟಿ ಬೆಳೆಸಿದಂತ ಮೂಲ ನಿವಾಸಿಗಳು, ಈ ಭಾರತ ದೇಶದ ವಾರಸುದಾರರು ಎಂಬ ಮಹಾಮಾತನ್ನು ಹೇಳಿದಂತ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಗುಲಾಮನಾಗಿ ನಾಯಿಯಂತೆ 100 ವರ್ಷ ಬಾಳುವುದಕ್ಕಿಂತ ಹುಲಿಯಾಗಿ ರಾಜನಿಗೆ ಒಂದೇ ದಿನ ಬಾಳು ಎಂದು ಹೇಳಿದಂತ ಸಂತ ಮಾಂತ ಕನ್ನಡದ ಕಂದ ಬ್ರಿಟಿಷರ ಗಂಡ ಅದರ ಟಿಪ್ಪು ಸುಲ್ತಾನ್ ಅವರು ಕೂಡ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಅದೇ ತೆರನಾಗಿ ಸಾಮಾಜಿಕ ಪರಿವರ್ತನೆ ಚಳವಳಿಯಲ್ಲ ಎಲ್ಲ ಮಹಾಪುರುಷರನ್ನು ಕೂಡ ನನ್ನ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇಂದು ಏನು ಸಂಘ ಪರಿವಾರದ ಮೂಲದಿಂದ ಬಂದಂತ ವಿದೇಶಿಯ ರಕ್ತ, ಈ ಭಾರತ ದೇಶದ DNA ಅಲ್ಲದಂತ ಒಂದು ಜೀವಿ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಹೇಳನಕರಾಗಿ ರಾಜ್ಯಸಭೆಯಲ್ಲಿ ನಿಂದಿಸಿದ್ದು ಇದು ಇಡೀ ಭಾರತ ದೇಶವನ್ನೇ ತಲೆ ತಗ್ಗಿಸುವಂತ ಕೆಲಸ ಮಾಡಿದ್ದಾರೆ.
ಇವತ್ತು ಈಗ ತಾನೇ ನಮ್ಮ ನಾಯಕರಾದಂತ ಪ್ರಶಾಂತ್ ಕಾಳೆ ಅವರು ಮಾತನಾಡ್ತಾ ಇದ್ರು, ಫ್ಯಾಷನ್ ನಾವು ಮಾಡ್ಕೊಂಡಿಲ್ಲ, ಫ್ಯಾಷನ್ ಮಾಡ್ಕೊಂಡಿದ್ದು ನೀವು ಅಂತೇಳಿ. ಯಾಕೆಂದ್ರೆ ನೀವು ಅಧಿಕಾರವನ್ನು ತಗೊಳ್ಳೋ ಮುತ್ತಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆ ಸಂವಿಧಾನಕ್ಕೆ ತಲೆಬಾಗಿ ಏನು ಸತ್ತು ಬಹಳ ನಯ ವಿನಯದಿಂದ ಭಯ ಭಕ್ತಿಯಿಂದ ನಾವು ಸಂವಿಧಾನವನ್ನು ಪರಿಪಾಲನೆ ಮಾಡ್ತೀವಿ ಅನ್ನುವ ಒಂದು ನಿಟ್ಟಿನಲ್ಲಿ ಆ ರೀತಿ ನಾಟಕೀಯನ್ನು ಮಾಡಿ ನೀವು ಏನು ಸಂಸತ್ ಪ್ರವೇಶ ಮಾಡ್ತೀರಿ, ಅದು ನಿಮಗೆ ಒಂದು ಫ್ಯಾಷನ್ ಆಗಿದೆ. ಫ್ಯಾಷನ್ ಯಾರಿಗೂ ಕೂಡ ಈ ಭಾರತೀಯ ಮೂಲ ನಿವಾಸಿಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವ್ಯಸನ ಆಗಿಲ್ಲ, ಫ್ಯಾಷನ್ ಆಗಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸ್ಮರಣೆ ಆಗಿದ್ದಾರೆ, ಸ್ಮರಣೆ. ಈ ಭಾರತ ದೇಶದಲ್ಲಿ ಅಂದ್ರೆ ಭಾರತ ದೇಶದ ಮಣ್ಣಿಗೆ ಹುಟ್ಟಿದವರು, ಈ ಭಾರತ ದೇಶದ ರಕ್ತ ಕುಟ್ಟಿದವರು, ಈ ಭಾರತೀಯರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಯಾವತ್ತೂ ಕೂಡ ವ್ಯಸನ ಅಲ್ಲ, ಯಾವತ್ತೂ ಕೂಡ ಫ್ಯಾಷನ್ ಅಲ್ಲ. ಇವರೆಲ್ಲರಿಗೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರೆಲ್ಲ ನಮ್ಗೆಲ್ಲರಿಗೂ ಕೂಡ ಒಂದು ಸ್ಮರಣೆ ಆಗಿದ್ದಾರೆ ಅನ್ನೋದು ನಾವು ಇವತ್ತು ನೆನೆಸ್ಕೋಬೇಕಾಗುತ್ತೆ. ಯಾಕೆಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶದಲ್ಲಿ ಹುಟ್ಟದೇ ಇದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶದಲ್ಲಿ ಜನಿಸದೇ ಇದ್ರೆ ಇವತ್ತು ನಾವು ನೀವೆಲ್ಲರೂ ಕೂಡ ಯಾರು ಮನುಷ್ಯರ ಹತ್ರ ಬದುಕಲಿಕ್ಕೆ ಅವಕಾಶ ಇರಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದೇ ಜಾತಿ ಒಂದೇ ಧರ್ಮಕ್ಕೆ ಸೀಮಿತವಾಗಿ, ಒಂದೇ ಸಮುದಾಯಕ್ಕೆ ಸೀಮಿತವಾಗಿ ಅವ್ರು ಯಾವುದೇ ಸಂವಿಧಾನವನ್ನು ರಚನೆ ಮಾಡಿಲ್ಲ. ನಾಲಾಯಕರೇ, ಇವತ್ತು ನೀವು ಅರ್ಥ ಮಾಡ್ಕೋಬೇಕು ಬಾಬಾ ಸಾಹೇಬ್ರ ಬಗ್ಗೆ ಹಗುರವಾಗಿ ಮಾತನಾಡುವವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶದಲ್ಲಿರುವಂತಹ ನಿರ್ಜೀವ ಮತ್ತು ಸಜೀವ ವಸ್ತುಗಳಿಗಾಗಿ ಇವತ್ತು ಅವರು ಸಂವಿಧಾನವನ್ನು ಬರೆದಿದ್ದಾರೆ. ಇವತ್ತೇನಾದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೀದೇ ಇದ್ರೆ ಮಿಸ್ಟರ್ ಅಮಿತ್ ಶಾ ನೀನು ನಿಮ್ಮ ಅಪ್ಪಗೆ ಹುಟ್ಟಿಯೋ ಇಲ್ಲೋ ಅನ್ನೋದು ಕೂಡ ಪ್ರೂವ್ ಮಾಡಲಿಕ್ಕೆ ತೋರಿಸ್ಲಿಕ್ಕಾಗ್ತಿರ್ಲಿಲ್ಲ. ನೀನು ನಿಮ್ಮ ಅಪ್ಪ ಹುಟ್ಟಿಯೋ ಇಲ್ಲ ಅನ್ನೋದು ಕೂಡ ಪ್ರೂವ್ ಮಾಡಕ್ ತೋರಿಸ್ಲಿಕ್ಕಾಗ್ತಿರ್ಲಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ನಾಯನ ಸುಳ್ಳು ಹೇಳಕ್ಕಿಲ್ರಿ. ಅವನು LC ಮಾರ್ಕ್ಸ್ ಕಾರ್ಡ್ ತಗೊಂಡ್ ನೋಡ್ರಿ, ಯಾರು ಸಂವಿಧಾನದ ಅಡಿಯಲ್ಲಿ LC ಮಾರ್ಕ್ಸ್ ಕಾರ್ಡ್ ನಿರ್ಮಾಣ ಆಗ್ಯದ, ಯಾರು ಸಂವಿಧಾನದ ಅಡಿಯಲ್ಲಿ ಅವನ ಹೆಸರು ಹಚ್ಕೋತಾರ, ಯಾರು ಸಂವಿಧಾನದ ಅಡಿಯಲ್ಲಿ ಅವನಿಗೆ ಸರ್ಟಿಫಿಕೇಟ್ ಕೊಡ್ತಾರ ಅನ್ನೋದು ಒಂದು ಅರ್ಥ ಮಾಡ್ಕೊಳ್ಳಿ. ಅವನ ಹೆಸರಾಗಲ್ಲ, ಅವ್ರ ಅಪ್ಪನ ಹೆಸರು ಬರ್ತದಿಲ್ರಿ, ಏನ್ ಬ್ಯಾರೆದವ್ರದ್ದು ಯಾವ್ದಾರೆ ಬರ್ತದ? ನೀನೇನಾದ್ರೂ ನಿಮ್ಮ ಅಪ್ಪ ಹುಟ್ಟಿ ಅಂತ ಪ್ರೂವ್ ಮಾಡಿ ತೋರಿಸ್ಬೇಕಾದ್ರೂ ಕೂಡ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇಕಾಯಿತು, ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಬೇಕಾಯಿತು. ಅದಕ್ಕಾಗಿ ಇವತ್ತು ನಾವು ಈ ಭಾರತ ದೇಶದ ಮೂಲ ನಿವಾಸಿಗಳು, ಈ ಭಾರತ ದೇಶದಲ್ಲಿ ಬದುಕ್ತಾ ಇರುವಂತಹ ಪ್ರತಿಯೊಬ್ಬ ಪ್ರಜೆನು, ಈ ಭಾರತ ದೇಶವನ್ನು ಕಟ್ಟಿ ಬೆಳೆಸಿದಂತ ಪ್ರತಿಯೊಬ್ಬ ಪ್ರಜೆನು ಯಾವನು ಕೂಡ ಏನಾದ್ರೂ ಬಾಬಾ ಸಾಹೇಬ್ರ ಬಗ್ಗೆ ಯಾರಾದ್ರೂ ಹಗುರವಾಗಿ ಮಾತಾಡ್ತಾರಂದ್ರೆ ಅವರು ಭಾರತೀಯರು ಅಲ್ಲ, ಅವರು ಈ ದೇಶದವರೇ ಅಲ್ಲ. ಅವರು ನಿಜವಾಗಿ ಕೂಡ ಮತ್ತೊಮ್ಮೆ ಪ್ರೂವ್ ಮಾಡಿ ತೋರಿಸಿದ್ರು ನಾವು ಭಾರತೀಯರಲ್ಲ ಅಂತೇಳಿ. ಏನು ಮಧ್ಯ ಏಷ್ಯಾದಿಂದ ದನ ಕೈಕೊಂಡು ಬಂದಂತ ಆರ್ಯ ಸಂತತಿ ಇಲ್ಲೇನು ಬಂದು ತಮ್ಮ ಒಂದು ಏನು ನೆಲೆಸಲಿಕ್ಕೆ ಭಿಕ್ಷೆ ಬೇಡಿ ಬಂದು ಇಲ್ಲೇನು ವಾಸ ಮಾಡಿದ್ರಲ್ಲ, ಇವತ್ತು ಬಾಬಾ ಸಾಹೇಬ್ರ ಬಗ್ಗೆ ಹಗುರವಾಗಿ ಮಾತನಾಡ್ತಿದ್ದಾರೆ. ಇವತ್ತು ಅವರು ಹೇಳ್ತಾ ಇದ್ದಾರೆ, ಅವರು ಬಾಬಾ ಸಾಹೇಬರನ್ನು ಅವಹೇಳನಕಾರಿಯಾಗಿ ಮಾತನಾಡುವುದು, ಬಾಬಾ ಸಾಹೇಬರ ಒಂದು ಏನು ಅವರ ಒಂದು ಸಂವಿಧಾನಕ್ಕೆ ಚ್ಯುತಿ ತರುವಂತ ಕೆಲಸ ಮಾಡುದು, ಬಾಬಾ ಸಾಹೇಬರ ಬರೆದಂತ ಸಂವಿಧಾನ ತಿರುಗಿಸ್ತೀನಿ ಅಂತ ಅನ್ನೋದು, ಬಾಬಾ ಸಾಹೇಬರು ಬರೆದಂತ ಸಂವಿಧಾನ ಸರಿ ಇಲ್ಲ ಅಂತ ಅನ್ನೋದು, ಬಾಬಾ ಸಾಹೇಬರ ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ಬಂದಿದ್ದೀವಿ ಅಂತ ಹೇಳೋದು. ಇಂಥ ಹೇಳಿಕೆಗಳನ್ನು ಇವತ್ತೇ ಅಲ್ಲ, ಇವತ್ತು ನಾವು ಹಿಂದಿನಿಂದಲೂ ಕೂಡ ಈ ಏನು ಸಂಘ ಪರಿವಾರದವರು ಇವರಿಗೆ ಸರಿಯಾಗಿ ಪ್ಯಾಂಟ್ ನೋಡ್ಲಾಕ್ ಬರಲ್ಲ, ಚಡ್ಡಿ ನೋಡ್ಲಾಕ್ ಬರಲ್ಲ ಅಂತ ನನ್ನ ಮಕ್ಕಳು ಇವತ್ತು ಡಾಕ್ಟರ್ ಬಾಬಾ ಸಾಹೇಬರ ಸಂವಿಧಾನದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡಲಾಗ್ತದೆ. ಇವತ್ತು ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವು ನೇರವಾಗಿ ಇವತ್ತು ಅವ್ರಿಗೆ ನಾವು ಚಾಲೆಂಜ್ ಮಾಡ್ಲಿಕ್ಕೆ ತಯಾರಿದ್ದೀವಿ. ನೀವೇನಾದ್ರೂ ನಿಮ್ಮ ಅಪ್ಪಗೆ ಹುಟ್ಟಿದ್ರಪ್ಪ ಅಂತಂದ್ರೆ, ನೀವು ನಿಜವಾಗಿ ನೀವೇನಾದ್ರೂ ನಿಮ್ಮ ಅಪ್ಪಗೆ ಹುಟ್ಟಿದ್ರಪ್ಪ ಅಂತಂದ್ರೆ ಬರ್ರಿ, ನಾವು ಬಿದ್ರ ನೀವ್ ಎದಕ್ಕೆ ಬರ್ತೀರಿ, ಬರ್ರಿ ಸಂವಿಧಾನ ತಗೊಂಡ್ ಬರ್ತೀರ ಚರ್ಚೆಗೆ, ಅದಕ್ಕೂ ನಾವು ರೆಡಿ ಇದ್ದೀವಿ. ಯಾಕಂದ್ರೆ ಈ ಭಾರತ ದೇಶದ ಮೂಲ ನಿವಾಸಿಗಳು ಇವ್ರು ಎಂತವರಪ್ಪ ಅಂತಂದ್ರೆ ಇವರು ಈ ಭಾರತ ದೇಶವನ್ನು ಕಟ್ಟಿ ಬೆಳೆಸಿದವರದಾರ. ಈ ಭಾರತ ದೇಶದ ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣಿಗಳನ್ನು ಕೊಟ್ಟಂತವ್ರ, ಈ ಭಾರತ ದೇಶದ ಸ್ವತಂತ್ರಕ್ಕಾಗಿ ತಮ್ಮ ಮಕ್ಕಳನ್ನು ಕೂಡ ಬಲಿ ಕೊಟ್ಟಂತ ಈ ಏನು ರಕ್ತ ಅದ ಇಂಥವ್ರು. ಇವರಿಗೆ ನೀವೇನಾದ್ರೂ ನಿಮಗೆ ದಮ್ ಇತ್ತಂದ್ರೆ, ತಾಕತ್ತಿತ್ತಂದ್ರೆ, ನೀವು ನಿಜವಾಗ್ಲೂ ನಿಮ್ಮ ಅಪ್ಪಗೆ ಹುಟ್ಟಿದವರಾಗಿದ್ರಪ್ಪ ಅಂತಂದ್ರೆ ಬರ್ರಿ, ನೀವೇನ್ ಚರ್ಚೆಗೆ ಬರ್ತೀರಿ ಬರ್ರಿ.
ಬಾಬಾ ಸಾಹೇಬ್ರ ಬಗ್ಗೆ ಏನ್ ಕೇಳ್ತಿರಿ ಕೇಳಿ, ನಾವು ಬರಂಗಿಲ್ಲ. ನಮ್ಮ ಮನೆಯಲ್ಲಿರುವಂತ ಸಣ್ಣ ಸಣ್ಣ ಮಕ್ಕಳು ಕೂಡ ನಿಮ್ಮನ್ನ ಉತ್ತರಿಸಲಿಕ್ಕೆ, ನಿಮ್ಮನ್ನ ಎದುರಿಸಲಿಕ್ಕೆ ತಯಾರಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಕಾರಣ ಏನಪ್ಪಾ ಅಂತಂದ್ರೆ, ನಿಮಗೆ ಬಾಬಾ ಸಾಹೇಬ್ ಬರೆದಂತ ಸಂವಿಧಾನದ ಅಡಿಯಲ್ಲಿ ಅಧಿಕಾರ ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಷ್ಟಪಟ್ಟು ತಂದು ಕೊಟ್ಟಂತ ಓಟಿನ ಹಕ್ಕನ್ನು, ಆ ಓಟಿನಿಂದ ಆಯ್ಕೆಯಾಗಿ ನೀವು MLA MP ಗಳು, ಮಿನಿಸ್ಟರ್ಗಳು, ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕೆ ನೀವು ತಯಾರಿದ್ದೀರಿ. ನಿಮ್ಗೇನಾದ್ರೂ ನೈತಿಕತೆ ಅಂತಂದ್ರೆ, ನಿಮ್ಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇತ್ತಪ್ಪ ಅಂತಂದ್ರೆ, ನೀವು ಒಬ್ಬರಿಗೆ ಹುಟ್ಟಿದವರು. ರಾಜ್ಯಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಮಾನಕರ ಹೇಳಿಕೆ ನೀಡಿರುವ ಗೃಹ ಸಚಿವ ಅಮಿತ್ ಶಾ ಅವರು ಈ ಕೂಡಲೇ ಕ್ಷಮೆ ಯಾಚಿಸಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುವುದನ್ನು ಈ ದೇಶ ಸಹಿಸುವುದಿಲ್ಲ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶಕ್ಕೆ ಹೊಸ ದಿಕ್ಕು ತೋರಿಸಿದವರು. ಅಂಬೇಡ್ಕರ್ ಅವರಿಗೆ ಅಥವಾ ಅವರ ರಚಿಸಿರುವ ಸಂವಿಧಾನಕ್ಕೆ ಅವಮಾನ ಮಾಡಿ